ಹಲೋ ಫ್ರೆಂಡ್ಸ್, ಇವತ್ತು ಮಾರ್ನಿಂಗ್ ರೊಟೀನ್ನ ಶೇರ್ ಮಾಡ್ತಾ ಇದ್ದೀನಿ. ಇನ್ನು ನಮ್ಮ ಜಾನು ಬಗ್ಗೆ ಒಂದೊಂದು ಇನ್ಫಾರ್ಮೇಷನು, ನಮ್ಮ ಜಾನು ಎರೇಸರ್ಗೆ ಏನು ಅಂತಾಳ ಏನಿಲ್ಲ ಅಂತ ನಿಮ್ಗೆ ಈ ವ್ಲಾಗ್ನಾಗ ಗೊತ್ತಾಯ್ತದ. ಇನ್ನು ಅದೇ ಥರ ಮತ್ತು ಇವತ್ತು ವಾಷಿಂಗ್ ಮಿಷಿನಿಂದ ಬಟ್ಟೆ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿನಲ್ವ. ವಾಷಿಂಗ್ ಮಿಷಿನ್ ಬಗ್ಗೆ ಒಂದು ಸ್ವಲ್ಪ ಕನ್ಫ್ಯೂಸ್ ಇತ್ತು, ಡೌಟ್ ಇತ್ತು. ಇನ್ನು ನಮ್ಗೆ ವಾಷಿಂಗ್ ಮಿಷಿನ್ ಪ್ರಾಬ್ಲಮ್ ಆಯಿತು, ಏನು ಪ್ರಾಬ್ಲಮ್ ಆಯಿತು ಏನಿಲ್ಲ ಅಂತಂದು ಈ ವ್ಲಾಗ್ನಾಗ ಹೇಳತ್ತೀನಿ. ಅದ್ರ ಸಲುವಾಗಿ ಈ ವ್ಲಾಗ್ ಕಂಟಿನ್ಯೂ ನೋಡಿರಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಓಕೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಲೋ ಫ್ರೆಂಡ್ಸ್, ಇನ್ನು ಹೀಗೆ ಬಟ್ಟೆ ವಾಷಿಂಗ್ ಮಿಷಿನ್ದಾಗ ಬಟ್ಟೆ ಹಾಕ್ಲತ್ತೀನಿ. ಇನ್ನು ಬಟ್ಟೆ ಹಾಕಿದ್ಮೇಲೆ ಇಲ್ಲಿ ನಮ್ಗೆ ಏನಪ್ಪ ಅಂದ್ರೆ ಇಲ್ಲಿ ವಾಷಿಂಗ್ ಮಿಷಿನ್ ಇಡೋ ಪ್ಲೇಸ್ ಅದ. ಆ್ಯಕ್ಚುಲಿ ಹೋಮ್ ಟೂರ್ ಮಾಡಿದ ತೋರಿಸ್ತೀನಿ. ಇದು ಪ್ಲೇಸ್ ಅದ, ಬಟ್ ನಾವೇನಪ್ಪ ಅಂದ್ರೆ ಸ್ವಲ್ಪ ಜರ್ಸಿ ಇಲ್ಲ ಹಾದಿಗೆ ಇಡಬೇಕಾಗ್ತದ. ಯಾಕಪ್ಪ ಅಂದ್ರೆ ಡ್ರೈನೇಜ್ ವಾಟರ್ ಹೋಗೋ ಪೈಪ್ ಇರ್ತದಲ್ವ, ಇಲ್ಲದ ನೋಡ್ರಿ ಅಲ್ಲಿ ಬಾತ್ರೂಮ್ನಲ್ಲಿ ಅದ. ಅದು ಸ್ವಲ್ಪ ಸಣ್ಣದಾಗ್ಯದ, ಹಾಗಾಗಿ ಅದ್ರ ಸಲುವಾಗಿ ಅದು ನಾವು ವಾಷಿಂಗ್ ಮಿಷಿನ್ ಹಿಂಗೆ ತಂದು ಮತ್ತು ಅದು ಎಲ್ಲ ಕೆಳಗೆ ಇವೆಲ್ಲ ಟ್ರಾಲಿ ಮೇಲೆ ಇರ್ತದೆ. ಸ್ಟಾರ್ಟ್ ಕೆಳಗೆ ಇಟ್ಟಿರಿ, ಇದಕ್ಕೂ ಟ್ರಾಲಿ ಮೇಲೆ ಇರ್ತದಲ್ವ. ಇದು ನಾವು ಸ್ಟ್ಯಾಂಡ್ ಮೇಲೆ ನಿಂದ್ರಿಸಿ ಹಾಕಬೇಕಾಗ್ತದ. ಬೇಗ ಬೇಗ ವಾಷಿಂಗ್ ಮಿಷಿನು ತಂದು ಈ ಕಡೆ ಮಾಡು ಮತ್ತು ಹಾಕಿದ್ಮೇಲೆ ಆ ಕಡೆ ಮಾಡು, ಈ ಥರ ಅಲ್ಲತ್ತದ. ಹಾಗಾಗಿ ವಾಷಿಂಗ್ ಮಿಷಿನ್ದು ನೀರು ಹೋಗೋ ಪೈಪ್ ಇರ್ತದಲ್ವ, ಟ್ಯಾಬ್ ಪೈಪು 3 ಮೀಟ್ರ್ ಅದ. ಟೆನ್ಷನ್ ಇಲ್ಲ, ಅದು ಹೆಚ್ಚಿಗೆ ತೊಗೊಂಡಿನಿ ತೊಗೊಂಬ ಟೈಮಿಗೆ ವಾಷಿಂಗ್ ಮಿಷಿನ್ ತೊಗೊಂಡಾಗ. ಬಟ್ ಏನಪ್ಪ ಅಂದ್ರೆ ವಾಟರ್ ಹೋಗೋ ಪೈಪ್ ಇರ್ತದಲ್ವ, ಅದು ಸ್ವಲ್ಪ ಸಣ್ಣದಾಗ್ಯದ. 1 ಮೀಟರ್ ಅಷ್ಟೇ ಅದ, 1.5 ಮೀಟ್ರ್ ಏನೋ ಅದ, ಏನು 2 ಮೀಟ್ರ್ ಅದ. ಇನ್ನೊಂದು 2 ಮೀಟ್ರ್ ಆರ್ಡರ್ ಮಾಡೀನಿ. ಆ್ಯಕ್ಚುಲಿ ನಮ್ಮ ಮನೆಯವ್ರು ಇಲ್ಲೇ ಹೋಗಿರೋದು ನೋಡ್ಲಕ್ಕ, ಬಟ್ ಸಿಕ್ಕಿಲ್ಲ ಚಂದಂದು, ಲೋ ಕ್ವಾಲಿಟಿದಿತ್ತು. ಹಾಗಾಗಿ ನೋಡಮ್ಮಿ ಆನ್ಲೈನ್ದಾಗ ಆರ್ಡರ್ ಮಾಡಮಂತ ಆನ್ಲೈನ್ದಾಗ ಆರ್ಡರ್ ಮಾಡೀನಿ. ಇನ್ನೊಂದು 2 ಡೇಸ್ನಾಗ ಬರ್ತದ ವಾಷಿಂಗ್ ಮಿಷಿನ್ದು ಪೈಪು. ಅದು ಬಂತು ಅಂದ್ರೆ ಅದು ಫಿಕ್ಸ್ ಮಾಡ್ತೀವಿ ಅಲ್ಲೇ, ಅದ್ರ ಪ್ಲೇಸ್ನಾಗೆ ಇತ್ತು ಅಂದ್ರೆ ಇನ್ನು ಪೈಪ್ ಹಚ್ಚಿ ಇನ್ನು ಡೈರೆಕ್ಟು ಬಾತ್ರೂಮ್ ಬಿಡೋದೆ. ಅದೊಂದು ಪ್ರಾಬ್ಲಮ್ ಆಗ್ಯದ ಅಷ್ಟೇ. ಇನ್ನು ಇವತ್ತು ಮಾರ್ನಿಂಗ್ ನಾಷ್ಟ ಅಂತೂ ಆಗ್ಯದ. ನಿನ್ನಿಂದು ದೋಸೆ ಹಿಟ್ಟಿತ್ತು, ಗ್ರೀನ್ ದೋಸೆದು ಅದ್ರದ್ದು ಹಿಟ್ಟಿತ್ತು, ಹಾಗೆ ದೋಸೆ ಹಾಕೊಂಡು ತಿಂದಿದ್ದೇವೆ ಹೀಗೆ. ಇನ್ನು ಅಮ್ಮ ಹೋಮ್ವರ್ಕ್ ಬರ್ಲತ್ತಾಳ. ಆಕಿ ಹೋಮ್ವರ್ಕ್ ಎಲ್ಲ ಮಾಡ್ಕೊಂಡಳ ಆಲ್ಮೋಸ್ಟ್ ಒಂದೇ ದಿನದಾಗ. ಬಟ್ ನಾ ಏನಪ್ಪ ಅಂದ್ರೆ ಹ್ಯಾಂಡ್ ರೈಟಿಂಗ್ ಇರ್ತದಲ್ವ, ಅದಕ್ಕೆ ಬುಕ್ಸ್ ಅಡ್ವಾನ್ಸ್ ತಂದ್ಕೊಂಡಿನಿ. ಮೇಡಮ್ದವ್ರಿಗೆ ಹೇಳೀನಿ ಹ್ಯಾಂಡ್ ರೈಟಿಂಗ್, ಯಾಕಂದ್ರೆ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಒಂದೇ ದಿನಕ್ಕೆ 4-5 ಪೇಜ್ ಕೊಟ್ಬಿಡ್ತಾರೆ. ಅದು ಭೀ ಸ್ಕೂಲ್ ಇದ್ದಾಗ, ಡ್ಯಾನ್ಸ್ ಕ್ಲಾಸ್ ಇದ್ದಾಗ. ಬಟ್ ಈಗ ಥರ 4-4 ದಿನ 2-2 ದಿನ ಹಾಲಿಡೇ ಇದ್ದಾಗ ಕೊಟ್ಟೇ ಇಲ್ಲ. ಹಾಗಾಗಿ ನಾನೇ ಕೇಳಿ ತೊಗೊಂಡು ಬಂದು ಹ್ಯಾಂಡ್ ರೈಟಿಂಗ್ ನಿನ್ನೆ ತೆಲುಗು ಬರ್ದಾಳ, ಇವತ್ತು ಇಂಗ್ಲೀಷ್ ಬರ್ಲತ್ತಾಳ. ಇನ್ನು ನಮ್ಮ ಜಾನು ಅಲ್ಲೇ ಆಡ್ಲತ್ತಾಳ, ಅವ್ರ ಪಪ್ಪ ಸ್ನಾನ ಮಾಡ್ಲತ್ತಾರ. ನಾನು ಈ ಕಡೆ ಅಡುಗೆಗೆ ತಯಾರಿ ಮಾಡ್ಲತ್ತೀನಿ. ಇನ್ನು ಅಡುಗೆಗೆ ಏನಿಲ್ಲ, ಆಲ್ರೆಡಿ ನಿನ್ನಿಂದೆ ಒಂದು ಸ್ವಲ್ಪ ಬ್ಯಾಳಿ ಅದ, ಹಾಗೆ ಅನ್ನ ಜಾಸ್ತಿ ಮಾಡಿದ್ದಲ್ವ ನಿನ್ನಿಂದು, ಇನ್ನು ಇಷ್ಟು ಅನ್ನ ಅದ. ಬ್ಯಾಳಿ ಗರಂ ಮಾಡಿ ಅದು ಅನ್ನ ಹಾಕೊಂಡು ಉಂಡ್ರೆ ಓಕೆ. ಇನ್ನು ಸ್ವಲ್ಪ ಚಪಾತಿ ಹಿಟ್ಟು ತೋರಿಸಿನಿ, ಯಾಕಂದ್ರೆ ನಿನ್ನೆ ರೊಟ್ಟಿ ಮಾಡಿಲ್ಲ ಏನಿಲ್ಲ, ಹಾಗಾಗಿ ಇವತ್ತು ಚಪಾತಿ ಮಾಡಮಂತಂದು. ಇನ್ನು ತರಕಾರಿ ನೋಡ್ರೆ ಬೆಂಡೆಕಾಯಿ ಮತ್ತು ಮೆಂತಿ ಪಲ್ಯ ಇತ್ತು. ಹಾಗಾಗಿ ಮೆಂತಿ ಪಲ್ಯ ಮಾಡಾಮಿ ಇವತ್ತು. ಒಂದು ಸ್ವಲ್ಪ ಅಂದ್ರೆ ಚೆನ್ಗಿ ಬೇಳೆ ಹಾಕಿ, ಇಲ್ಲಿ ಚೆನ್ಗಿ ಬೇಳೆ ನೆನಿಕ್ಕಿನಿ. ಹೀಗೆ ಚೆನ್ಗಿ ಬೇಳೆ ಹಾಕಿ ಮಾಡಮಂತಂದು ತಯಾರು ಮಾಡೀನಿ. ನಾನು ಹಸಿಮೆಣ್ಸಿನ್ಕಾಯಿ ಎಲ್ಲ ತೊಗೊಂಡೀನಿ. ಈ ಬ್ಲಾಗು ಇನ್ನು ಒಂದು 10 ಗಂಟೆ ಹಂಗೆ ಆಗ್ಲತ್ತದ. ಇನ್ನು ಜಾನ ನೋಡ್ರಿ ಈಗ ಬಿದ್ದಾವ ಇಬ್ರಿಗೆ ಭೀ. ಯಾಕಂದ್ರೆ ಮುಂಜಾನೆ ಎದ್ರು ಅಂದ್ರೆ ಸ್ಟಾರ್ಟ್ ಮಾಡ್ತಾರೆ, ಮಮ್ಮಿ ಊಟ ಕೊಟ್ಟರು ಜಗಳ, ಅದು ಕೊಟ್ಟರು ಜಗಳ. ಅಲ್ಲಿ ನಿಂದು ಫಾಸ್ಟು ನನ್ನ ಕೈಲಿ ಒಳಿಸ್ಕೋಬಾರ್ದು. ಇನ್ನು ಇಲ್ಲಿ ನೋಡ್ರಿ ಹ್ಯಾಂಡ್ ರೈಟಿಂಗು ಅಕ್ಷರ ನೀಟ್ ಬರಬೇಕು. ಪೆನ್ಸಿಲ್ ಒಂಥರನೇ ಹಿಡಿಲತ್ತಿದೆ ಈಗೀಗಾರ, ಯಾಕೋ ಆಕೆ ಹ್ಯಾಂಡ್ ರೈಟಿಂಗ್ ಬರ್ಲತ್ತಾಳ. ಏನು ಬಡಿಗೆ ತೋತಿನ ಬಲೂನ್ ಅಂದೆ ಅಂದರು. ಹಿಂಗೆ ಹಿಡಿತೇವೆ ಪೆನ್ಸಿಲ್, ಹೆಂಗೆ ಹಿಡಿತಾರ ಹಿಂಗೆ ಹಿಡಿತಾರೆ. ನಮ್ಮ ಜಾನು ಅಮ್ಮ ಈ ಥರ 3 ಫಿಂಗರ್ನಾಗ ಹಿಡಿತಾಳೆ. ಬ್ಯಾಡ ಹಿಡತ್ರ ಹಿಂಗೆ ಹಿಡಿ. ಹೆಂಗೆ ಬರೀ ಹೆಂಗ ಹಂಗಂಗೆ ಬರಿಬೇಕು. ಎಲ್ಲಿ ನೆಲದ ಮೇಲೆ ತೊಗೋಬೇಕಿಲ್ಲ, ಸ್ಲೇಟು ಚಾಪೀಸ್ ತೊಗೊಂಡು ಬರೀಲಕ್ಕೆ ಬರೋಲ್ಲ. ಹಾಂ ಬರೀ ಫಟಾಫಟ ಆಗ್ಬೇಕು. 2 ಪೇಜಸ್. ಇದೇನದ, ಇದೇನದ? ಹಾಂ ಪಿಂಕ್ ಕಲರ್ ಅದ. ಓಕೆ, ಕಲರ್ ಪಿಂಕು. ಇದೇನದ? ಇದು ಬರೀದ ಇದನ್ನದ. ಇದು ಏನದ? ಇದು ಏನದ? ನೀವು ಹೋಗು. ಹಾಂ ಓಕೆ, ಅದು ಪೆನ್ಸಿಲ್. ಇದು ಇದೇನದ?
ಬುಕ್. ಓಕೆ, ಇದು ಅದೇ ಏನದ ಹೇಳು, ಗೊತ್ತದ ನಿನಗೆ? ಹಾಂ, ಓಕೆ. ನೀ ಏನಂತ ಇದಕ್ಕೆ? ಎಗ್ಗಸ್. ಫ್ರೆಂಡ್ಸ್, ಎರೇಸರ್ಕ ಏನಂತಾಳ ಕೇಳ್ರಿ, ಏನಂತಿ? ಎಗ್ಗಸ್. ಏನು ಯಾರು ಹೇಳ್ತಾರೆ ಹೇಳ್ರಿ? ಎರೇಸರ್ಕ ಎಗ್ಗಸ್ ಅಂತ. ಎಗ್ಗಸ್. ನಂದು ಎಗಸ್ ಹೋಯ್ತು, ನನ್ನ ಎಗಸ್ ಇಲ್ಲ ಮಮ್ಮಿ, ನನ್ನ ಎಗಸ್ ತೊಗೊಂಡಳು ಮಮ್ಮಿ ಅಂತ. ಇನ್ನು ಒಂದು ಸ್ವಲ್ಪ ಈಗೇನು ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಒಂದು ಸ್ವಲ್ಪ ಮಾಡಬೇಕು. ನಿಂದು ಆಲತ್ತದ ಇಲ್ಲ? ಹೋಮ್ವರ್ಕು ಅದೆಲ್ಲ ಸ್ಟಾರ್ಟ್ ಮಾಡಬೇಕು. ಇನ್ನು ಈಗ ಕ್ಲಾಸ್ ಹೋಗಬೇಕು. ಇನ್ನು ಬೇರೆ ಕೆಲಸ ಎಲ್ಲ ಮಾಡ್ಕೊಂಬತ್ತಾನೆ. ಆ ಕಡೆಯಿಂದ ಲಾಸ್ಟ್ ಗ್ಯಾಸ್ ಸ್ಟವ್ ಇರ್ತದಲ್ವ, ಸ್ಲೋ ಹೊಂಟಿತ್ತು. ಅದ್ರ ಸಲುವಾಗಿ ನಮ್ಮ ಮನೆಯವರಿಗೆ ಹೇಳ್ದೆ ನಾನು, ಗ್ಯಾಸ್ ಸ್ಟವ್ ಒಂದು ಸ್ವಲ್ಪ ರಿಪೇರಿ ಅಂದ್ರೆ ಅದ್ರೊಳಗೆ ನಾವು ಕಾಟಲಿಂತ ಇಲ್ಲ ಏನಾರ ಪಿನ್ ತೊಗೊಂಡು ಈಗ ನಾವು ರೊಟ್ಟಿ ಅದು ಮಾಡ್ತೇವಲ್ವ, ರೊಟ್ಟಿ ಹಿಟ್ಟು ಅದು ಹೋಗಿ ಗಾಳಿಲಿಂತ ಹೋಗಿ ಹಾಗಾಗಿ ಸ್ಲೋ ಬರ್ತಾ ಇರ್ತದೆ. ಅದ್ರ ಸಲುವಾಗಿ ನಮ್ಮ ಮನೆಯವರಿಗೆ ಮಾಡಿರಿ ಅಂದ್ರೆ ಒಂದು ಸ್ವಲ್ಪ ಮಾಡ್ಲತ್ತಿರು ಅಂದ್ರೆ ಅವ್ರು ಅವಾಗೆ ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡ್ಲತ್ತಿರು. ಆವಾಗ ನಂಗೆ ಕೆಲಸ ಹೇಳಿ ಸಲುವಾಗಿ ಅವ್ರು ಬಂದು ಏನಾದರೂ ರಿಪೇರಿ ಮಾಡ್ಲತ್ತಾರ. ಯಾವ ಥರ ಮಾಡ್ಯಾರ ನೋಡ್ರಿ. ಹೊಂಟತ್ ನೋಡ್ರಿ. ಇದಕ್ಕೆ ಮಾಡಂದ್ರೆ ಏನು ಸಾಕು ಅಕ್ಕಿ ಇಡ್ರಿ, ಹಂಗೆ ಅಕ್ಕಿ ಯಾರು ಇಡಬೇಕು? ಗ್ಯಾಸ್ ಹಿಂದಕ್ಕೋತ್ರಿ. ಇನ್ನು ಫೈನಲಿ ರಿಪೇರಿ ಮಾಡ್ರು. ಯಾಕಂದ್ರೆ ಒಂದು ಕಡೆ ರೊಟ್ಟಿ ಮಾಡ್ಲತ್ತಾರ ಭೀ, ಇನ್ನೊಂದು ಕಡೆ ಅನ್ನಕ್ಕೆ ಇಡಬೇಕಲ್ವ, ಜಲ್ದಿ ಆಗ್ಬೇಕಂತಂದು. ಇನ್ನು ನಮ್ಮ ಜಾನು ಫೋನ್ ಕೇಳತ್ತಿಳು. ಫೋನ್ ಕೇಳಿ ಸಲುವಾಗಿ ನಾಕಿ ಏನೇನು ಕೇಳೀನಿ ನೋಡ್ರಿ. ಮುಂಜಾನೆ ಹೇಳ್ದ ನಾಟಕ ಮಾಡತ್ತಿದ್ದು ಫೋನ್ ಅಂತ. ಹೋಗು ಓದಕ್ಕೋ, ಹೋಗಿ ABCD. ಮತ್ತೇನು ಬೇಕು? ಕಪ್ಪಳ ಮೇಲೆ ಕನ್ನಿಸಿ ಕೊಟ್ಟಲ್ಲ, ಫೋನ್ ಕೇಳ್ತಿ, ಎಲ್ಲ ಕೇಳ್ತೀನಿ. ಹಾಂ, ನೀ ಗರ್ಲ್ ಇದ್ದಿ ಬಾಯ್ ಇದ್ದಿ? ಬಾಯಾ? ನೀ ಬಾಯ್ ಇದ್ದಿ? ಗರ್ಲ್ಸ್ಗೆ ಏನಂತಾರೆ, ಹೇರ್ಸ್ ಇರ್ತಾವೆ, ನಿಂಗೆ ಹೇರ್ ಇಲ್ಲಲ್ಲ, ಅದಕ್ಕೆ ಬಾಯ್ ಇದ್ದಲ್ಲ ನೀ? ಬಾಯ್ ಇದ್ದಿ. ಬಾಯ್ಸ್ ಹೆಂಗೆ ನಡೀತಾರ? ಹಾಂ, ಬಾಯ್ ಲಿಪ್ಸ್ಟಿಕ್ ಎಲ್ಲ ಹಚ್ಕೋತಾರೇನು? ಮನೆ ಯಾಕೆ ಹಚ್ಕೊಂಡಿದ್ದಿ? ಹಾಂ, ಹೇಳು. 1 2 3 ಹೇಳ್ತಿ, ಹೇಳಲ್ಲ? ಹಾಂ, ಹೇಳ್ತಿ, ಹೇಳಲ್ಲ? 1 2 3 1 2 3 ಸ್ಟಾರ್ಟ್. ಸ್ಟಾರ್ಟ್ ಹೇಳು. 1 2 3 4 5 6 7 8 9 10 11 12 13 14 15 18 16 17 18 19 20 21 22 23 24 25 26 27 28 29 30 31 32 ಡ್ರೆಸ್ ಹಂಗೆ ಮಾಡಬಾರ್ದು, ಸೀದಾ ನಿಂದಿರ್ಬೇಕು. ಬ್ಯಾಡ್ ಗರ್ಲ್. ನೀ ಸುಮ್ಮನೆ ಬರೀ ನಿನ್ನೆ ಹೇಳು. 31 32 7 ನೀನಕ್ಕೆ ಹತ್ತಿನ ಹೊಡ್ಸ್ರಿ, ಓದ್ಲಿಕ್ಕೆ ಬರಲ್ಲ. ಬ್ಯಾಡ್. ಸ್ಕೂಲಿಗೆ ಹಾಕೋರು ಏನು ಓದ್ತಿ? ಹಚ್ಚಲ್ಲನ ಹಚ್ಚಲ್ಲ. ರೀ ಫೋನ್ ಬೇಕಂತ ನೋಡ್ರಿ. ರೀ ಫೋನ್ ಬೇಕಂತ. ಏನಾಗಿದೆ ಪ್ರಾಬ್ಲಮ್? ಫ್ರೆಂಡ್ಸ್, ಇಲ್ಲಿ ಇನ್ನೊಂದು ಏನು ಪ್ರಾಬ್ಲಮ್ ಆಗಿತ್ತು ಅಂದ್ರೆ, ನಾವು ಇಲ್ಲಿ ಬಂದ ಮೇಲೆ ಇಲ್ಲದ ನೋಡ್ರಿ, ಇವು ಸಿಂಬಲ್ಸ್ಗಳು ಬೀಳ್ತಾವೆ. ವಾಷಿಂಗ್ ಮಷಿನ್ದಾಗ ಹಾಕಿದ ಮೇಲೆ ಲೈಟ್ ಹಾಕ್ತೀನಿ, 1 ನಿಮಿಷ. ಇಲ್ಲಿ ಸಿಂಬಲ್ಸ್ಗಳು ಬೀಳ್ತಾವಲ್ವ, ನಾವು ಹಳೆ ರೂಮ್ನಾಗ ಇರತನ ಇಲ್ಲಿ ಟ್ಯಾಬ್ ಸಿಂಬಲ್ ಬೀಳ್ತಿತ್ತು. ಇಲ್ಲಿ ಲಾಸ್ಟ್ ಕಾಣತ್ತಂದು ನೋಡ್ರಿ. ಈಗ ಇದು ಟ್ಯಾಬ್ ಸಿಂಬಲ್ ಬೀಳ್ತಿತ್ತು. ಇದು ಲಾಕು, ಇದು ಡೋರು, ಇದೆಲ್ಲ ವಾಟರು ಅದು ತೊಗೊಂಬೋದು. ಇನ್ನು ಇಲ್ಲಿ ಟ್ಯಾಬ್ ಸಿಂಬಲು ಅಲ್ಲಿ ಬೀಳ್ತಿತ್ತು, ಇಲ್ಲಿ ಬರೋದು ಬೀಳಲಾಗಿತ್ತು. ನಮ್ಗೆ ಅದೇ ಮೇನ್ ಟೆನ್ಷನ್ ಆಗಿದ್ದು, ಯಾಕೆ ಬೀಳಲಾಗ್ಯದ ಯಾಕಿಲ್ಲ ಅಂತಂದು. ಬಟ್ ನಾವು ಮತ್ತೆ ಏನಂತಾರೆ, ವಾಷಿಂಗ್ ಮಿಷಿನು ನಾವು ಎಲ್ಲಿ ಖರಾಬ್ ಆಯ್ತಾ ಏನಾರ ಆಯ್ತಾ ಅಂತಂದು ತಿಳ್ಕೊಂಡೇವಿ. ಬಟ್ ಖರಾಬ್ ಏನೂ ಆಗಿಲ್ಲ, ವಾಷಿಂಗ್ ಮಿಷಿನ್ ಬಟ್ಟೆ ಸ್ಟಾರ್ಟ್ ಚಾಲೂನೇ ಅವ. ಬಟ್ ಇಲ್ಲಿ ಬಂದು ಟ್ಯಾಬು ಸಿಂಬಲ್ ಬೀಳಲಾಗಿತ್ತು. ನಮ್ಮ ಅತ್ತ ಏನಾಯಿತು ಏನಿಲ್ಲ ಅಂತಂದು ಯೂಟ್ಯೂಬ್ನಾಗ ಸರ್ಚ್ ಮಾಡಿದೆವು ಇದ್ರ ಬಗ್ಗೆ. ಸರ್ಚ್ ಮಾಡಿದ್ರೆ ಏನಪ್ಪ ಅಂದ್ರೆ, ಏನರ ನೀರಿಂದು ಪ್ರಾಬ್ಲಮ್ ಇತ್ತು ಅಂದ್ರೆ, ನೀರಿನ ಪ್ರೆಷರ್ ಕಮ್ಮಿ ಹೊಂಟಿತು ಟ್ಯಾಬ್ಲಿಂತು ಅಂದ್ರೆ, ಆವಾಗ ಇದು
ಸಿಂಬಲು ಬೀಳ್ತದಂತ. ನಾವು ವಾಷಿಂಗ್ ಮಿಷಿನ್ ತೊಗೊಂಡು 1 ಇಯರ್ ಆಯ್ತಲ್ವ, ಅಲ್ಲಿ ಇರತನ ನಾವು ಹಳೆ ರೂಮ್ನಾಗ ಇರತನ ಕಂಟಿನ್ಯೂ ಬೀಳ್ತಿತ್ತು. ಇದು ನೀರು ತೊಗೋತದಲ್ವ, ಹಾಗಾಗಿ ಬೀಳ್ತದೇನೋ ಅಂತ ತಿಳ್ಕೊಂಡು ನಾವು ಏನೋ ಕಂಪಲ್ಸರಿ ಬೀಳ್ತದೇನೋ ಅಂತ ತಿಳ್ಕೊಂಡೇವಿ. ಬಟ್ ಇಲ್ಲಿ ಬರೋದು ಇದು ಸಿಂಬಲು ಬರಲಾಗಿತ್ತು, ಅದ್ರ ಸಲುವಾಗಿ ನಾವು ಬರಲ್ಲ, ಇಲ್ಲಿ ಏನರ ಆಯ್ತೇನೋ ನೀರಿನ ಪ್ರಾಬ್ಲಮ್ಮು ಅಂತ ತಿಳ್ಕೊಂಡೇವಿ. ಅಂದ್ರೆ ಸಾಲ್ಟ್ ವಾಟರ್ ಅದು ಇದ್ರೂ ಬರಲ್ಲೇನೋ ಅಂತ ತಿಳ್ಕೊಂಡೇವಿ. ಬಟ್ ಹಾಗೇನಿಲ್ಲ. ಇಲ್ಲಿ ಬರೋದು ಏನಪ್ಪ ಅಂದ್ರೆ ನಾನು ಯೂಟ್ಯೂಬ್ನ ಸರ್ಚ್ ಮಾಡಿದ ಮೇಲೆ ಗೊತ್ತಾಯಿತು ನಮ್ಗೆ ನೀರಿಂದು ಪ್ರೆಷರ್ ಕಮ್ಮಿ ಇತ್ತು ಅಂದ್ರೆ ಅದ್ರದ್ದು ಏನಂತಾರ ಅದು ಸಿಂಬಲ್ ಬೀಳ್ತದಂತ. ನೀರಿಂದು ಪ್ರೆಷರ್ ಕಮ್ಮಿ ಇದ್ದರ ಇಲ್ಲ ನೀರು ಚಂದ ಹೊಂಟು ಟ್ಯಾಬ್ನಾಗ ಫುಲ್ಲು ಪ್ರೆಷರ್ ಇದ್ದವು ಅಂದ್ರೆ ಅದ್ರದ್ದು ಸಿಂಬಲು ಬೀಳಲ್ಲ ಅಂತ. ಹಾಗಾಗಿ ಇನ್ನು ನಾವು ಸರ್ಚ್ ಮಾಡಿದಾಗ ಗೊತ್ತಾಯಿತು ನಮ್ಗೆ, ನಾವು ಇದ್ದಿದ್ದು ಹಳೆ ರೂಮ್ನಾಗ ನೀರಿಂದು ಪ್ರೆಷರ್ ಕಮ್ಮಿ ಇತ್ತು. ಇಲ್ಲೇ ಅಲ್ಲ, ಒಣ ಟ್ಯಾಬ್ಗೆ ಅಲ್ಲ, ಟ್ಯಾಬಿಗೆ ಅಲ್ಲ, ಅಂದ್ರೆ ವಾಷಿಂಗ್ ಮಿಷಿನ್ ಟ್ಯಾಬಿಗೆ ಅಲ್ಲ, ಎಲ್ಲ ತಲೆ ಬಾತ್ರೂಮ್ನಾಗ ಭೀ ಪ್ರೆಷರ್ ಕಮ್ಮಿ ಇತ್ತು ನೀರಿಂದು ಬರೋದು, ಮತ್ತು ಹೊರಗಾಲಿ ಭೀ ಕಮ್ಮಿ ಇತ್ತು. ಬಟ್ ಇಲ್ಲೇನಪ್ಪ ಅಂದರೆ ಈಗ ನಾನು ಸಿಂಕಿನಾಗ ಫುಲ್ ಆನ್ ಮಾಡಿ ತೋರಿಸ್ತೀನಿ ನೋಡಿರಿ ಎಷ್ಟು ಪ್ರೆಷರ್ ಅದ. ವಾಷಿಂಗ್ ಮಿಷಿನ್ಗೆ ಅಲ್ಲ, ಬಾತ್ರೂಮ್ನಾಗೆ ಅಲ್ಲ, ಹೊರಗೆ ಭೀ ಹೆಂಗೆ ಅದ. ಇನ್ನು ಇಲ್ಲಿ ಭೀ ನೋಡ್ರಿ ಈಗ ನಿಂದ್ರಿ ಇವೆಲ್ಲ ತೆಗಿತೀನಿ ಅಂದ್ರೆ ಮನೇಲಿ ಪ್ರೆಷರ್ ಫುಲ್ಲು ಪ್ರೆಷರ್ ವಾಟ್ರು ಫುಲ್ಲು ಬರ್ತಾವೆ, ಅಂದ್ರೆ ತೋಲು ಜಾಸ್ತಿ ಬರ್ತಾವೆ. ಹಾಗಾಗಿ ಅದು ಸಿಂಬಲು ಬೀಳಲಾಗ್ಯದ ಅಂತ ನಾವಂತೂ ಫುಲ್ಲು ಟೆನ್ಷನ್ ಆಗಿದ್ದೇವೆ, ಯಾಕೆ ಬೀಳಲಾಗಿತ್ತು ಯಾಕಿಲ್ಲ. ಇನ್ನು ನಮ್ಮ ಮನೆಯವರು ಯಾಕೆ ಬೀಳಲಾಗ್ಯದ ಅಂತ ಅದ್ರಾಗೆ 2 ಡೇಸ್ ಟೆನ್ಷನ್ ಇದ್ದರು. ಬಟ್ ಸರ್ಚ್ ಮಾಡ್ಲಿಕ್ಕೆ ಹೋಗಲ್ಲ, ಅವ್ರು ಏನು ಭೀ ಮಾಡ್ಲಿಕ್ಕೆ ಹೋಗಲ್ಲ, ಎಲ್ಲ ನಾನೇ ಮಾಡಬೇಕಾಯ್ತದ. ಇನ್ನು ಯೂಟ್ಯೂಬ್ನಾಗ ಹೊಡೆದ ಮೇಲೆ ಗೊತ್ತಾಯಿತು ವಾಟರ್ ಪ್ರೆಷರ್ ಕಮ್ಮಿ ಇತ್ತು ಅಂದ್ರೆ ಇದು ಸಿಂಬಲು ಟ್ಯಾಬ್ದು ಸಿಂಬಲ್ ಅದಲ್ವ ಅದು ಬೀಳ್ತದಂತ. ವಾಟರ್ ಪ್ರೆಷರು ಚಂದ ಇತ್ತು ಅಂದ್ರೆ ಚಂದ ವಾಟರ್ ಹೊಂಟು ಅಂದ್ರೆ ಅದು ಸಿಂಬಲ್ ಬೀಳಲ್ಲ ಅಂತ. ಇನ್ನು ನಾವು ಹಾಗಾಗಿ ಟ್ರೈ ಮಾಡಿ ನೋಡಿದೆವು, ಅದು ಭೀ ಖರೆ ಅದ ಇಲ್ಲ ಅಂತಂದು. ಈಗ ಮಷಿನ್ ಆನ್ ಇರ್ಲಿಕ್ಕೆ ಈ ಥರ ಬಟ್ಟೆ ಹಾಕಿ ಆನ್ ಇರ್ಲಿಕ್ಕೆ ನಾವು ನಳ ಆಫ್ ಮಾಡಿ ನೋಡಿದ್ದೇವೆ, ನಳ ಆಫ್ ಮಾಡಿ ಬಿಟ್ಟಿದ್ದೇವೆ. ಆವಾಗ ಟ್ಯಾಬ್ ಸಿಂಬಲು ಬ್ಲಿಂಕಿಂಗ್ ಮಾಡ್ಲತ್ತಿತ್ತು, ಅಂದ್ರೆ ಹೋಗು ಬಾ ಮಾಡ್ಲತ್ತಿತ್ತು. ಆವಾಗ ಕನ್ಫರ್ಮ್ ಆಯಿತು ನಮ್ಗೆ ಇದು ಖರೆ ಅದ. ಅಂದ್ರೆ ವಾಟರ್ ಪ್ರೆಷರ್ ಕಮ್ಮಿ ಇದ್ದರೆ ಬೀಳ್ತದೆ, ವಾಟರ್ ಪ್ರೆಷರ್ ಹೆಚ್ಚಿಗಿತ್ತು ಅಂದ್ರೆ ಬೀಳಲ್ಲ ಅಂತಂದು. ನಾವೇನು ಅಂದ್ಕೊಂಡಿದ್ದೇವೆ ಅಂದ್ರೆ ಕಂಪಲ್ಸರಿ ಟ್ಯಾಬ್ ಹಚ್ಚಿದೇವಲ್ವ, ಹೋಗಿ ನಡಿ ಟ್ಯಾಬ್ ಹಚ್ಚಿದೇವಲ್ವ ಅದ್ರ ಸಲುವಾಗಿ ಬೀಳಲಾಗ್ಯದೇನೋ ಅಂತ ತಿಳ್ಕೊಂಡು ನಾವು ಆ ಥರ ಅಂದ್ಕೊಂಡಿದ್ದೀವಿ ಫಸ್ಟ್ ಹಿಡ್ದು. ಬಟ್ ಹಂಗೇನಿಲ್ಲ, ಏನರ ಟ್ಯಾಬಿನ ಪ್ರಾಬ್ಲಮ್ ಇಲ್ಲಿ ಅಗರ್ಸೆ ಟ್ಯಾಬ್ ಸಿಂಬಲ್ ಬೀಳಲ್ಲೋಯ್ತಲ್ವ ವಾಟರ್ ಪ್ರೆಷರ್ಲಿಂತೆ ಬೀಳಲಾಗ್ಯದ ಅಂತ ತಿಳ್ಕೊರಿ. ಯಾಕಂದ್ರೆ ಈಗ ನಾ ತೊಗೊಂಡಿನಿ, ನಂದು ನಾ ಆಲ್ರೆಡಿ ಅದ್ರ ಫೇಸ್ ಮಾಡಿನಲ್ವ, ಈಗ ಯಾಕೆ ಬೀಳಲಾಗ್ಯದ ಯಾಕಿಲ್ಲ ಅಂತಂದು. ಹಾಗಾಗಿ ಹೇಳತ್ತೀನಿ ನಾ ಭೀ, ಈಗ ನಿಂಬಲ್ಲಿ ಯಾರ ಬಲ್ಲಿನ ಇತ್ತು ಅಗರ್ಸೆ ಟ್ಯಾಬ್ ಸಿಂಬಲ್ ಬೀಳಲಾಗಿತ್ತು ಅಂದ್ರೆ ಇಲ್ಲ ಬಿದ್ದದ ಅಂದ್ರೂ ಭೀ ಅದ್ರದ್ದು ಭೀ ಟ್ಯಾಬ್ದೇ ಪ್ರಾಬ್ಲಮ್ಮು. ಟ್ಯಾಬ್ನಾಗ ಸ್ವಲ್ಪ ಕಮ್ಮಿ ವಾಟರ್ ಪ್ರೆಷರ್ ಇತ್ತು ಅಂದ್ರೆ ಸಿಂಬಲ್ ಬೀಳ್ತದ. ಅಗರ್ಸೆ ಬೀಳಲೋಯ್ತು ಅಂದ್ರೆ ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ, ಪ್ರೆಷರ್ ಚಂದ ವಾಟರ್ದು, ಅದ್ರ ಸಲುವಾಗಿ ಬೀಳಲಾಗ್ಯದ ಅಂತ ತಿಳ್ಕೊರಿ. ಯಾಕಂದರೆ ಈಗ ನಾನು ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿನಲ್ವ ಅದ್ರ ಸಲುವಾಗಿ ನಾನು ಹೇಳತ್ತೀನಿ. ಈಗ ನೆನಪು ಬಂತು ನನಗೆ ಹೇಳಕ್ಕೆ, ಹಾಗಾಗಿ ಇನ್ನು ಅದ್ರದ್ದು ಎಲ್ಲ ಹಾಕಿ ಅದು ಬಿಟ್ಬಿಡ್ತೀನಿ. ಸ್ವಲ್ಪ ಅದೊಂದು ತೆಗೆದು ಅಲ್ಲಿಂದ ಇಲ್ಲಿಗೆ ಇಡೋದು ಆಲತ್ತದ. ಮತ್ತು ಏನಾರ ಟ್ಯಾಬ್ ಡ್ರಮ್ ಪ್ರಾಬ್ಲಮ್ ಆಗೈತೆ ಅಂತಂದು ನಾವು ವಾಷಿಂಗ್ ಮಿಷಿನ್ ಪೈಪು ಆರ್ಡರ್ ಮಾಡಿದ್ದೀವಿ, ಬರ್ತದ ಇನ್ನೊಂದು 2 ಡೇಸ್ನಾಗ. ಇನ್ನು ಆ ಕಡೆ ಬಟ್ಟೆ ಆಗತ್ತನ ನಾನು ಈ ಕಡೆ ಚಪಾತಿ ಮಾಡಿದ್ರಾಯ್ತು ಅಂತಂದು ಚಪಾತಿ ಮಾಡ್ಲತ್ತೀನಿ. ಇನ್ನು ಫಸ್ಟ್ ಚಪಾತಿ ಬಂದು ನಾನು ಒಂದು ಪದ್ರಿನ ಚಪಾತಿ ಮಾಡ್ಲತ್ತೀನಿ. 4 ಪದ್ರಿನ ಚಪಾತಿ ಮಾಡ್ಬೇಕಂತಂದು, ಪದ್ರ ಬರ್ತಾವಲ್ವ ಅಂದ್ರೆ ಪರೋಟಾಗತ್ಲೆ ಆ ಥರ ಮಾಡ್ಬೇಕಂತ ಟ್ರೈ ಮಾಡ್ದೆ. ಬಂತು, ಚಂದನೇ ಬಂದದ ಫಸ್ಟ್. ಬಟ್ ಸ್ವಲ್ಪ ಲೇಟ್ ಆಲತ್ತದ. ಇನ್ನು ಅಂದ್ರೆ ಒಬ್ಬರು ಮಾಡ್ಕೊತ ಒಬ್ಬರು ಚಪಾತಿ ಸುಡ್ಲಾಕಿದ್ರು, ಆವಾಗ ಜಲ್ದಿ ಆಯ್ತದ ಅದ್ರ ಸಲುವಾಗಿ. ಬಟ್ ಒಂದೇ ಚಪಾತಿ ಪದ್ರ ಚಪಾತಿ ಅಂದ್ರೆ ತ್ರಿಭುಜಾಕಾರ ಮಾಡ್ಬೇಕಂದಿದ್ದ, ಬಟ್ ಅದು ಬರಲೋಯ್ತು. ಮತ್ತು ರೌಂಡ್ ಶೇಪ್ನಾಗೆ ಆಯಿತು. ಈಗ ಸ್ಕ್ವೇರ್ ಶೇಪು ತ್ರಿಭುಜ ಶೇಪು ಆ ಟೈಪ್ ಮಾಡ್ಬೇಕಂದ, ಬಟ್ ಅದು ಬರಲೋಯ್ತು ಮತ್ತು ರೌಂಡ್ ಶೇಪೇ ಆಗೋಯ್ತು. ಹಾಗಾಗಿ ಒಂದೇ ಚಪಾತಿ ನಾನು ಪದ್ರಿನ ಚಪಾತಿ ಮಾಡ್ದೆ, ಮತ್ತು ಉಳ್ಕಿವೆಲ್ಲ ನಾರ್ಮಲ್ ಚಪಾತಿನೇ ಮಾಡೀನಿ. ಇನ್ನು ನಾ ಈ ಕಡೆ ಮಾಡತನ ನಮ್ಮ ಮನೆಯವರು ಟಿ ವಿ ಅದು ನೋಡತ್ತಿರು, ನಮ್ಮ ಹೋಮ್ವರ್ಕ್ ಅದು ಮಾಡ್ಲತ್ತಿಳಲ್ವ, ಹಾಗಾಗಿ. ಇನ್ನು ಇದು ಪದ್ರಿನ ಚಪಾತಿ ಯಾವ ಥರ ಬಂದದ ನೋಡಿರಿ ಒಂದು ಸರ್ತಿ. ಅಂದ್ರೆ ಪದ್ರಾಗಿ ಚಂದ ಬಂದದ. ಇನ್ನು ನಮ್ಮ ಮನೆಯವ್ರು ಭೀ ಅಲ್ಲತ್ತಿರು ಸಾಫ್ಟಾಗಿ ಚಂದ ಆಗ್ಯದ, ಇದೇ ಥರ ಮಾಡು ಇನ್ನೊಂದು ಸರ್ತಿ ಯಾವಾಗಾರ ಮಾಡ್ದೆ ಅಂದರು ಅಂದ್ರೆ ಲೇಯರ್ ಗತ್ಲೆ ಮಾಡಿನಲ್ವ ಅದ್ರ ಸಲುವಾಗಿ ಆ ಥರ ಹೊಂಟಿತ್ತು. ಇನ್ನು ನಾನು ಅಲ್ಲಿಗೆ ಚಪಾತಿ ಅದು ಮಾಡತನ ಇಲ್ಲಿ ನಮ್ಮ ಮನೆಯವರು ವಾಷಿಂಗ್ ಮಿಷಿನ್ ಬಟ್ಟೆ ಆಗಿವು. ಅಲ್ಲಿ ತನಕ ಮಷಿನ್ ಭೀ 1 ಅವರ್ ಆಗಿತ್ತು ಟೈಮು, ಹಾಗಾಗಿ ಮಷಿನ್ದಾಗಿನ ಬಟ್ಟೆ ಅದು ತೆಗಿಲ
ಇಲ್ಲತ್ತಿರು ಅವರು. ಇನ್ನು ಅದ್ರ ಬಗ್ಗೆ ಎಲ್ಲ ಸರ್ಚ್ ಮಾಡ್ಲತ್ತಿರು. ಅವ್ರಿಗೆ ಯಾವಾಗಾರ ಟೈಮ್ ಸಿಕ್ತು ಅಂದ್ರೆ ವಾಷಿಂಗ್ ಮಿಷಿನ್ಗೆ ನೀರು ಎಲ್ಲಿಂದ ಬರ್ತಾವ, ವಾಷಿಂಗ್ ಮಿಷಿನ್ ಡ್ರಮ್ಮು ಒಳಗಿನ ಬಟ್ಟೆ ಹೆಂಗೆ ಹೋಗಿತ್ತದ ಹೆಂಗಿಲ್ಲ ಅವರು ಸೈಂಟಿಸ್ಟ್ಗತ್ಲೆ ಟ್ರೈ ಮಾಡ್ತಾ ಇರ್ತಾರೆ ಅವಾಗವಾಗ. ಇನ್ನು ಅವ್ರ ಆ ಕಡೆ ಬಟ್ಟೆ ಅದು ತೆಗಿತಾನೆ ಬಿ ನಂದು ಲಾಸ್ಟ್ ಚಪಾತಿ ಇತ್ತು. ಇನ್ನು ಲಾಸ್ಟ್ ಚಪಾತಿ ಅದೆಲ್ಲ ಮುಗಿಸ್ಕೊಂಡು ನಾನು ಬಟ್ಟೆ ಹಾಕೊಂಬಂತಂದು ಬಟ್ಟೆ ತೊಗೊಳಕ್ಕೆ ಬಂದ್ರೆ ಇನ್ನು ನಮ್ಮ ಮನೆಯವರೆಲ್ಲ ವಾಷಿಂಗ್ ಮಿಷಿನ್ ಅದೆಲ್ಲ ಆ ಕಡೆ ಜರ್ಸ್ಲತ್ತಿರೋ ಅದ್ರ ಪೈಪ್ನಾಗ ಇದ್ದೀವಿ ನೀರೆಲ್ಲ ಹೋಗಿಸಿ. ಇನ್ನು ನಾನು ಬಂದು ಬಟ್ಟೆ ಒಣಗ್ಲಕ್ಕಂತ ಹೊರಗೊಳ್ಳತ್ತಿದ್ದೆ. ಇನ್ನು ನಮ್ಮ ಅಮ್ಮ ಅಂತೂ 2 ದಿನ ಆಯಿತು ಸ್ವೆಟರ್ ಬಿಚ್ಚಿ ಕಂಟಿನ್ಯೂ ಸ್ವೆಟರ್ ಹಾಕ್ಕೊಂಡೆ 2 ದಿನದ ಹಿಡಿದು ಚಳಿ ಇಡ್ಲತ್ತವ ಅಂತಂದು. ಇನ್ನು ಅವರಿಬ್ಬರು ಹೊರಗೆ ಆಡ್ಲತ್ತಿರು ಸೈಕಲ್ ತೊಗೊಂಡು. ನಾನು ಬಟ್ಟೆ ಒಣಕೂರು ಆಯ್ತು ಅಂತಂದು ಬಟ್ಟೆ ಒಣಕ್ಲತ್ತೀನಿ. ಆ್ಯಕ್ಚುಲಿ ಇಲ್ಲಿ ಮುಂದೆ ಭೀ ಆದ ಕಟ್ಟಿದ ಹಗ್ಗ ಕಟ್ಟಿದ್ವಿ ಅದ. ಬಟ್ ನಾ ಏನಪ್ಪ ಅಂದ್ರೆ ಸ್ವಲ್ಪ ಬಿಸಿಲಿಗಾದ್ರೂ ಚಂದ ಇರ್ತದ, ಬಿಸಿಲು ಚಂದ ಬಟ್ಟೆ ಮೇಲೆ ಬಿದ್ದರೆ ಏನು ಭೀ ಇನ್ಫೆಕ್ಷನ್ ಅದು ಏನು ಭೀ ಆಗಲ್ಲ ಅಂತಂದು ನಾನು ಒಂದು ಸ್ವಲ್ಪ ಬಿಸಿಲಿಗೆ ಈ ಕಡೆ ಕಟ್ಟಿದಿತ್ತು ಆಲ್ರೆಡಿ, ಅದು ಕಡ್ದೋಗಿತ್ತು. ಮತ್ತು ನಮ್ಮ ಮನೆಯವ್ರಿಗೆ ಹೇಳಿ ಕಟ್ಲಕ್ಕೆ ಹಚ್ಚಿ ಇನ್ನು ಈ ಕಡೆ ಸ್ವಲ್ಪ ಕಾಂಪೌಂಡ್ ಮೇಲೆ ಮತ್ತು ಇನ್ನೊಂದು ಸ್ವಲ್ಪ ದಾರ ಕಟ್ಟಿ ಅಲ್ಲಿ ಬಟ್ಟೆ ಒಣಕ್ಲತ್ತೀನಿ. ಅಂದ್ರೆ ಜಲ್ದಿ ಒಣಗ್ತಾವ ಬಿಸಿಲಿಗೆ. ಇವಾಗ ಬ್ಯಾಸ್ಗೆ ಟೈಮಿಗೆ ಈ ಕಡೆ ಹಾಕಲ್ಲೋದ್ರು ಭೀ ಒಳಗೆ ಹಾಕೊಂಡ್ರು ಭೀ ನಡೀತದ. ಬಟ್ ಈ ಟೈಮಿಗೆ ಸ್ವಲ್ಪ ದಪ್ಪ ಇರ್ತಾವಲ್ವ ಬಟ್ಟೆ ದಮ್ ಇದ್ದೀವಿ ಅವೆಲ್ಲ ಈ ಕಡೆ ಹಾಕೋತೀನಿ ನಾನು. ಇನ್ನು ಸಣ್ಣವೆಲ್ಲ ಆ ಕಡೆ ಹಾಕೋತೀನಿ. ಹಾಗಾಗಿ ಬಟ್ಟೆ ಎಲ್ಲ ಹಾಕೊಲತ್ತಿದ. ಇನ್ನು ಫೈನಲ್ ಆಗಿ ನಮ್ಮದು ವಾಷಿಂಗ್ ಮಿಷಿನ್ ಪೈಪ್ ಬಂತು 2 ಮೀಟರ್ ಹಂಗೆ. ಅಂದ್ರೆ ಸೇಮ್ ನಮ್ಮ ವಾಷಿಂಗ್ ಮಿಷಿನ್ಗೆ ಯಾವುದು ಪೈಪ್ ಕಲರ್ ಅದಲ್ವ ಬ್ರೌನ್ ಕಲರು ಅದೇ ಕಲರ್ ಅಂದ್ರೆ ಗ್ರೇ ಕಲರ್ನಾಗ ಅದ ಅದೇ ಕಲರು ಆರ್ಡರ್ ಮಾಡಿದ್ದು 1-2 ಮೀಟರು ಅದೇ ಕಲರ್ ಬಂದದ. ಇನ್ನು ನಾವೇನಪ್ಪ ಅಂದ್ರೆ ಟೇಪ್ ಹಚ್ಚಿ ಅದು ಮಾಡಿ ಫಿಕ್ಸ್ ಮಾಡ್ಬೇಕಂದಿದ್ದೀವಿ. ಬಟ್ ಹಾಗೇನಾಗಿಲ್ಲ. ಈಗ ನಾವು ತೊಗೊಂಡಿದ್ದ ಪೈಪು ನಮ್ಮದು ಇರೋ ವಾಷಿಂಗ್ ಮಿಷಿನ್ ಪೈಪು ಅಂದ್ರೆ ತೊಗೊಂಡಿದ್ದ ಪೈಪು ವಾಷಿಂಗ್ ಮಿಷಿನ್ ಪೈಪು ಒಳಗೆ ಹಿಂಗೆ ಹಾಕೋರು ಡೈರೆಕ್ಟ್ ಹೋಯ್ತು. ಅದು ನಾವು ರಿಸ್ಕ್ ತೊಗೊಂಬೋದೇ ಹತ್ತಿಲ್ಲ. ಹಾಗಾಗಿ ಡೈರೆಕ್ಟ್ ನಮ್ಮ ಮನೆಯವ್ರು ಹಚ್ಚಿ ಅಂದ್ರೆ ಪೈಪಿನ ಒಳಗೆ ಪೈಪ್ ಹಾಕಿ ಅದಕ್ಕೆ ಟೇಪ್ ಹಚ್ಲತ್ತಿರು ನಮ್ಮ ಮನೆಯವರು. ಟೇಪ್ ಅಂದ್ರೆ ಸ್ವಲ್ಪ ಏನಾರ ಲೀಕೇಜ್ ಆದ್ರೂ ಭೀ ಅದು ಅಲ್ಲೇ ಟೈಟ್ ಇರ್ತದೆ ಅಂತಂದು ವೈಟ್ ಟೇಪ್ ಇರ್ತದಲ್ವ ಅದು ಹಚ್ಲತ್ತಾರ. ನಾವೆಲ್ಲ ಜಿಗಿಟ್ಪಟ್ಟಿ ಅಂತೀವಿ, ಟೇಪ್ ಅಂತ ಹೇಳತ್ತೀನಿ ಅಷ್ಟೇ. ಇನ್ನು ಟೇಪ್ ಹಚ್ಚಿ ಫಿಕ್ಸ್ ಮಾಡಿ ಇಡ್ಲತ್ತಾರ ಈ ಕಡೆ ನಮ್ಮ ಮನೆಯವರು. ಇನ್ನು ಇದೊಂದು ಪ್ರಾಬ್ಲಮ್ಮು ಸಾಲ್ವ್ ಆಯಿತು ಫ್ರೆಂಡ್ಸ್. ಯಾಕಂದ್ರೆ ಈ ಕಡೆಯಿಂದ ಆ ಕಡೆ ತೆಗೆಸದಾಗ ಇನ್ನು ಅದು ಒಜ್ಜಿಲಿಂತ ಅದು ಒಜ್ಜೇನಿಲ್ಲ ಟ್ರ್ಯಾಲಿಲಿಂತ ಆ ಕಡೆಯಿಂದ ಈ ಕಡೆ ತಿರ್ಸದ್ರೆ ಡ್ರಮ್ ಅದು ಏನಾರ ಖರಾಬ್ ಆಯ್ತು ಅಂತ ನಮಗೂ ಸ್ವಲ್ಪ ಇದೇ ಇತ್ತು. ಹಾಗಾಗಿ ಇನ್ನು ಅದು ನಮ್ಮ ಮನೆಯವ್ರು ರಿಪೇರಿ ಮಾಡತ್ತಿರು. ಇನ್ನು ಅಮ್ಮ ಹೋಗಿ ಹಾಲಿನ ಪಾಕೆಟ್ ಅದು ತಂದಿಳು. ಅಂದ್ರೆ ಹಾಲು ಚಹಾ ಮಾಡ್ಕೊಂಬರಂತಂದು ಅವ್ರಿಬ್ರಿಗೆ ಭೀ ಹಾಲು ಕೊಟ್ಟು ನಾವು ಭೀ ಸ್ವಲ್ಪ ಚಹಾ ಕುಡಿಯಮ್ಮ ಅಂತಂದು ಹಾಲಿನ ಪ್ಯಾಕೆಟ್ ತರ್ಲಕ್ಕೆ ಹಚ್ಚಿದ. ಇನ್ನು ಸಂಬಿಪಿ ಅದ ಅಮ್ಮ ಹೋಗ್ಲತ್ತಿಳು, ಹೋಗಿ ತೊಗೊಂಡು ಬಂದಳು. ತಂದ ಮೇಲೆ ನಾನು ಹಾಲು ಗರಂ ಮಾಡ್ಲಕ್ಕೆ ಇಟ್ಟೀನಿ. ಇನ್ನು ಈ ಕಡೆ ನಮ್ಮ ಮನೆಯವರು ಪೈಪ್ ಹಚ್ಚಾರಲ್ವ ಅದು ಫಿಕ್ಸ್ ಮಾಡ್ಲತ್ತಾರ. ಅಂದ್ರೆ ವಾಷಿಂಗ್ ಮಿಷಿನು ಆ ಜಾಗದಾಗ ಇಡ್ಲತ್ತಾರ. ಅಲ್ಲೇ ಸ್ವಿಚ್ ಅದ. ಈಗ ಅಲ್ಲಿ ನಮ್ಮ ಮನೆಯವ್ರದ್ದು ಬಟ್ಟೆ ಕಾಣತ್ತವಲ್ವ ಅಲ್ಲಿ ಸ್ವಿಚ್ ಅದ ಮತ್ತು ಪೈಪ್ ಇಷ್ಟೇ 2 ಉದ್ದಕ್ಕೆ ಬೀಳ್ತಾವ. ಇನ್ನು ನಾ ಏನು ಅಮ್ಮ ಸ್ಕೂಲಿಗೆ ಹೋಗಿ ಮೇಲೆ ಈಗ ನಮ್ಮದೆಲ್ಲ ಕೆಲಸ ಆಗಿದ್ಮೇಲೆ ವಾಷಿಂಗ್ ಮಿಷಿನ್ ಹಚ್ತೀನಿ. ಒಂದು ನಡ್ಬರ್ಕ್ ಒಂದು ಸ್ವಲ್ಪ ಪೈಪ್ಗಳು ಇರ್ತಾವೆ 2 ಅಡ್ಡ, ಏನೂ ಅನ್ಸಲ್ಲ. ಯಾಕಂದ್ರೆ ಅದು ತೆಗ್ದು ಈ ಕಡೆ ಜೇರ್ಸು ಆ ಕಡೆ ಜೇರ್ಸು ಅದ್ರಾಗ ಸ್ವಲ್ಪ ಪ್ರಾಬ್ಲಮ್ ಆಲತ್ತಿತ್ತು. ಮತ್ತು ಟ್ರ್ಯಾಲಿ ಮೇಲೆ ಭೀ ನಿಂದ್ರಿಸ್ಲಾಕ ಬರಲ್ಲ. ಟ್ರ್ಯಾಲಿ ಮೇಲೆ ನಿಂದ್ರಿಸ್ರ ವಾಷಿಂಗ್ ಮಿಷಿನು ಲಾಸ್ಟ್ ತಿರ್ಗೋ ಟೈಮಿಗೆ ಶೇಕ್ ಆಯ್ತದ, ಬುಕ್ಕುಳು ಶೇಕ್ ಆಲತ್ತಿತ್ತು. ಮಾಮೂಲಾಗಿ ಥೋಡೆ ಶೇಕ್ ಆಯ್ತದ. ಬಟ್ ಇದು ಟ್ರ್ಯಾಲಿ ಮೇಲೆ ನಿಂದ್ರಿಸೋದು ತೋಲೆ ಅಲ್ಗೆ ಆಡ್ಲತ್ತಿತ್ತು. ಹಾಗಾಗಿ ನಾವು ಈ ಪೈಪ್ ತೊಗೊಂಡು ಆರ್ಡ್ರ್ ಮಾಡಮಂತ. ಇದು ಆ್ಯಕ್ಚುಲಿ ಕಿಚನ್ ತನಕ ಭೀ ಹೊಲತ್ತಿತ್ತು. ಈಗ ನಾವು ಕಿಚನ್ದಾಗ ಸಿಂಕ್ ಕೆಳಗೆ ಡ್ರೈನೇಜ್ ಬಿಡ್ಲಾಗ ನೀರು ಹೋಗ್ತಾವಲ್ವ ಅಲ್ಲಿ ಭೀ ಬಿಡ್ಬೋದಿತ್ತು, ಇಲ್ಲ ಬಾತ್ರೂಮ್ನಾಗ ಭೀ ಬಿಡಬೇಕು. ಬಟ್ ನಾವೇನು ಬೇಡ ಒಟ್ಗನ ಸಿಂಕ್ದ ತನ ಇಲ್ಲೇ ಬಾತ್ರೂಮ್ನಾಗೆ ಎದುರು ಬಿಟ್ರೆ ಆಯ್ತಂತಂದು. ಇನ್ನು ಇಲ್ಲಿ ವಾಟ್ರದ್ದು ಹಚ್ಚ ಪೈಪ್ ಇರ್ತದಲ್ವ ಒಂದು ಸ್ವಲ್ಪ ಮ್ಯಾಗ ಹೈಟ್ ಆಲತ್ತದ, ಅದು ಇಷ್ಟೇ ಪ್ರಾಬ್ಲಮ್ಮು. ಪರವಾಗಿಲ್ಲ ಎಲ್ಲ ಹೋಗಿದ್ಮೇಲೆ ಹಚ್ತೀನಲ್ವ ನಾನು ಒಬ್ಬಕ್ಕೆ ಇದ್ದಾಗೆ, ನಾನು ಜಾನು ಇದ್ದಾಗೆ ನಡೀತದ. ಹಾಗಾಗಿ ಯಾಕಂದ್ರೆ ಮೇನ್ ಪ್ರಾಬ್ಲಮ್ಮೇ ಸಾಲ್ವ್ ಆಯಿತು. ಇದೇನು ಛೋಟ ಮೋಟ ಪ್ರಾಬ್ಲಮ್ಮು ಇಷ್ಟೇ. ಅದ್ರ ಸಲುವಾಗಿ ಇದು ಆರ್ಡರ್ ಮಾಡ್ಕೊಂಡು ತೊಗೊಂಡು ಬಂದಿದ್ದು. ಇದು ಭೀ ನಮ್ಮ ಮನೆಯವ್ರಿಗೆ ಹೆಂಗೂ ಇಷ್ಟ ಆಗ್ಯದೇನೋ ಗೊತ್ತಿಲ್ಲ. ಯಾಕಂದ್ರೆ ಕ್ವಾಲಿಟಿ ಅಂತ ನೋಡ್ತಾರೆ ನಮ್ಮ ಮನೆಯವರು ಎಲ್ಲದಕ್ಕೆ ಭೀ. ಬಟ್ ಅವ್ರು ಇಷ್ಟಪಟ್ಟಂಗೆ ಆರ್ಡರ್ ಮಾಡಿದ್ದ ಕಮ್ಮಿ ರೇಟಿನಾಗೆ ಸಿಕ್ಕ್ಯದ ಒಂದು 2 ಮೀಟರ್ಸು. ಇದು ನಾವು ಓನ್ಲಿ 2 ಮೀಟರ್ಸ್ ತೊಗೊಂಡಿನಿ. ಇದಕ್ಕಿಂತ ಹೆಚ್ಚಿಗೆ ನಮ್ಮ ಅಕ್ಕಗೆ ಇಸ್ಕೊಟ್ಟಿದ್ದ ಒಂದು 5 ಮೀಟರ್ ಹಂಗೆ. ಆಕೆಗೆ ಭೀ ಚಂದಂದೆ ಕ್ವಾಲಿಟಿ ಬಂದದ. ಹಾಗಾಗಿ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆದ್ರೆ ವಾಷಿಂಗ್ ಬಗ್ಗೆ ನಿಮಗೆಲ್ಲ ಇನ್ಫಾರ್ಮೇಷನ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರೂ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬಾಯ್.